ಶಂಕರ ದೇವಸ್ಥಾನ ಪುಷ್ಕರಣಿ ವಿವಾದದ ಸಂಬಂಧಪಟ್ಟಂತೆ ಭವಾನಿ ಶಂಕರ ದೇವಸ್ಥಾನಕ್ಕೆ ಭೇಟಿ ಕೊಡಲಿದ್ದಾರೆ ಜೋಶಿ ಅವರು. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆ ದೇವಸ್ಥಾನ ಇರುವಂತಹ ಜಾಗಕ್ಕೆ ಭೇಟಿಯನ್ನು ಕೊಡ್ತಾರೆ. ಇಂದು ಸಂಜೆ 5 ಗಂಟೆಗೆ ಭೇಟಿ ಕೊಡ್ತಾರೆ ಜೋಶಿ ಅವರು. ಅಸರ ಓಣಿಯ ಭವಾನಿ ಶಂಕರ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಲಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಭಾಗದಲ್ಲಿ ಕಾಂಗ್ರೆಸ್ನವರ ಕುಮ್ಮಕ್ಕಿನಿಂದಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ಪಾಲಿಕೆಯವರು ಅಂತ ಹೇಳಿಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗರು ಕೂಡ ಪ್ರತಿಭಟನೆ ಮಾಡಿದ್ರು. ಗದ್ದಲ ಗಲಾಟೆಗಳಾಯಿತು, ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಇದ್ರ ಬೆನ್ನಲ್ಲೇ ಈಗ ಆ ಪ್ರತಿಭಟನಾ ಜಾಗ ಏನಿದೆ, ಆ ಒಂದು ದೇವಸ್ಥಾನದ ಪುಷ್ಕರಣೆ ಇರುವಂತಹ ಜಾಗ, ಆ ಜಾಗಕ್ಕೆ ಪ್ರಹ್ಲಾದ್ ಜೋಶಿ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಆ ಭಾಗಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಅಲ್ಲಿನ ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲ ಮಾಡಿದ್ರು. ಅವರ ಆಗ್ರಹ ಒಂದೇ, ಪುಷ್ಕರಣೆ ಇರುವಂತಹ ಜಾಗ ಇದು, ಈ ಜಾಗದಲ್ಲಿ ರಸ್ತೆಯನ್ನು ಹೇಗೆ ನೀವು ಮಾಡ್ತೀರಿ ಹೇಳ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಾ ಬಂದರು. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಾಗಿ ಇಲ್ಲಿನ ಪಾಲಿಕೆಯವರು ಅದನ್ನು ಅನುಸರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಆಗ್ರಹ ಮಾಡಿದ್ರು. ಆಸಾರೋಣಿ ರಸ್ತೆ ಕಾಮಗಾರಿ ವಿರೋಧಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ ಮತ್ತು ಸ್ಥಳಕ್ಕೆ ಭೇಟಿ ಮಾಡ್ತೀವಿ ಮತ್ತು ಅಲ್ಲಿಂದ ರಸ್ತೆ ತೆರವು ಮಾಡೋವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತಂದು ಹಿಂದೂ ಪರ ಸಂಘಟನೆಗಳು ಮತ್ತು ಭವಾನಿ ಶಂಕರ ದೇವಸ್ಥಾನ ಕಮಿಟಿ ಮೆಂಬರ್ಸು ಪ್ರತಿಭಟನೆ ಕರೆ ಕೊಟ್ಟಿದ್ದರು. ಈ ಪ್ರದೇಶದ ಒಂದು ಸೂಕ್ಷ್ಮತೆ ಮತ್ತು ಕೋಮು ಸಾಮರಸ್ಯ ಕಾಪಾಡೋ ಒಂದು ದೃಷ್ಟಿಯಿಂದ ಹಾಗೂ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು 163 BNSS ಅಂದರೆ ಈ ಹಿಂದೆ 144 CRPCಲಿ ನಿಷೇಧಾಜ್ಞೆ ಏನಿತ್ತು ಅದನ್ನು ಸುಮಾರು 500 ಮೀಟ್ರಷ್ಟು ಜಾರಿ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಇಲ್ಲಿ ಧೋಬಿಘಾಟ್ ಅಂತ ಏನಿದೆ, ಇಲ್ಲಿ ಒಂದು ಸಾಕಷ್ಟು ಜನ ಸೇರಿದ್ದಾರೆ. ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡಲಾಗುತ್ತೆ. ಪುಷ್ಕರಣಿ ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆ್ಯಕ್ಟ್ ಏನಿದೆ, ಸರ್ವೆ ಆ್ಯಕ್ಟ್, ಅದನ್ನು ಮೀರಿ ಅಲ್ಲಿ ಇದ್ದಂಥ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನು ಆಸಾರ ಹೊಂಡ ಅಂತ ಮಾಡಿದರು. ಆಸಾರದಿಂದ ಹಿಡ್ಕೊಂಡು ಅಲ್ಲಿ ಒಂದು ಬಾಂಬೆ ಗೆಸ್ಟಿಯರದೊಂದು ಇದು ಸಿಕ್ಕಿದೆ ಅಂತ ನನಗೆ ಹೇಳಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ಸರ್ಕಾರ ವೆರಿಫೈ ಮಾಡಬೇಕು. ಅಲ್ಲಿದ್ದಂಥ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದರ ಮೇಲೆ ಆ ಹೊಂಡವನ್ನು ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನು ಆ ಪುಷ್ಕರಣಿಯನ್ನು ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗ ಆ ಪುಷ್ಕರಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇತ್ತು. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಭಾಗಕ್ಕೆ ಬರ್ತಾ ಇದ್ದಾರಂತೆ. ಎಷ್ಟೊತ್ತಿಗೆ ಬರ್ತಾರೆ? ಮತ್ತೆ ಅಲ್ಲಿ 144 ಸೆಕ್ಷನ್ ಜಾರಿ ಇದೆಯಾ ಸದ್ಯಕ್ಕೆ, ಹೇಗೆ? ಧನುಶ್ರೀ, ಈಗೇನು ನಿಷೇಧಾಜ್ಞೆ ಜಾರಿ ಇದೆ. ರಾತ್ರಿ 10 ಗಂಟೆವರೆಗೂ ಸಹ, ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಹ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಈಗೇನು ಪ್ರತಿಭಟನೆ ಆಯಿತು, ಸಾಕಷ್ಟು 200ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸಹ ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋರಿದ್ದಾರೆ. ಏನು ಭವಾನಿ ಶಂಕರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಳ ಪರಿಶೀಲನೆ ಮಾಡೋರಿದ್ದಾರೆ. ಈಗೇನು ಸಂಜೆ 5 ಗಂಟೆಗೆ ಆ ಒಂದು ಪ್ರಹ್ಲಾದ್ ಜೋಶಿ ಅವರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋರಿದ್ದಾರೆ. ಇಲ್ಲಿ ನಿಷೇಧಾಜ್ಞೆ ಇರೋದ್ರ ಹಿನ್ನೆಲೆಯಲ್ಲಿ ಏನು ಅವಕಾಶ ಮಾಡಿಕೊಡ್ತಾರ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅಂತೂ ಎದುರಾಗಿದೆ. ಖಂಡಿತ ಎದುರಾಗುತ್ತೆ. ಯಾಕಂದ್ರೆ ಈಗೇನು 500 ಮೀಟರ್ ವ್ಯಾಪ್ತಿನಲ್ಲಿ ಈ ಒಂದು ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಯಾರು ಸಹ ಗುಂಪಾಗಿ ಅಡ್ಡಾಡುವಂತ ಇಲ್ಲ. ಹಾಗಾಗಿ ಈಗೇನು ಸಚಿವರ ಒಂದೊಂದು ಭೇಟಿಗೆ ಅನುಮತಿ ಕೊಡ್ತಾರ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಒಟ್ಟಂತೂ 5 ಗಂಟೆಗೆ ಅವರು ಭೇಟಿ ಕೊಡೋರಿದ್ದಾರೆ. ಏನು ಅಲ್ಲಿ ವಿವಾದ ಸ್ವರೂಪ ಪಡ್ಕೊಂಡಿದೆ ಆ ಒಂದು ರಸ್ತೆ ಮತ್ತು ದೇವಸ್ಥಾನದ ವೀಕ್ಷಣೆ ಮಾಡೋರಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೊದಲಿನಿಂದನೂ ಈ ಸಾಬ್ರು ಮಾಡ್ಕೊಂತ ಬಂದಿದ್ದ ಕೆಲಸ ಇದೆ. ಸನಾತನ ಧರ್ಮದ ಹಿಂದೂ ಧರ್ಮದ ಗುರುಗಳನ್ನ ಅಳಿಸ್ಕೊಂತ ಹೋಗೋದು, ಹಿಂದೂ ಧರ್ಮದ ದೇವಸ್ಥಾನಗಳನ್ನ, ಬೌದ್ಧ ಧರ್ಮದ ದೇವಸ್ಥಾನಗಳನ್ನ, ಜೈನ ಧರ್ಮದ ದೇವಸ್ಥಾನಗಳನ್ನ ಅಳಿಸ್ಕೊಂತ ಹೋಗೋದು, ಅದ್ರ ಮೇಲೆ ತಮ್ಮ ಬಾವುಟ ಹಚ್ಚುವಂತ ಕೆಲಸ ಅವರು ಮೊದಲಿನ ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ಕಾಲ ಇತ್ತು. ಆದ್ರೆ ಇವತ್ತಿನ ಕಾಲ ನರೇಂದ್ರ ಮೋದಿ ಅವರ ಕಾಲ ಐತಿ. ಇದು ಹಿಂದೂ ಪುನರುತ್ಥಾನದ ಕಾಲ. ಈ ಸಂದರ್ಭದಲ್ಲಿ ಇಂಥವೆಲ್ಲ ನಡೆಯುವುದಿಲ್ಲ. ಇದನ್ನೇನಾದ್ರೂ ಮಾಡಿದ್ರೆ ಶಿವಕುಮಾರ್ ಅವರ ನೀವು ಸುಮ್ಮ ಗುಡಿಗೆ ಹೋದಂಗ ಮಾಡಿ ನಾಟಕ ಮಾಡಿ
ಹಣಿ ಮೇಲೆ ಕುಂಕುಮ ಇಟ್ಕೊಂಡ್ರೆ ನಡೆಯುವುದಿಲ್ಲ. ನಿಜವಾದ ಹಿಂದೂ ಧರ್ಮದ ಉಳಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ನುಡಿತೈತಿ. ಇಲ್ಲಿಕ್ಕರೆ ನಿಮ್ಮ ಸರ್ಕಾರ ಬುಡ ಮೇಲೆ